ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟು ಕೆಟ್ಟವರು ಎಷ್ಟು ದೂರ ಇರ್ತಾರೋ ಅಷ್ಟೇ ಒಳ್ಳೇದು. ಅವಳಿರೋ ಜಾಗದಲ್ಲಿ ನಾನಿರಲ್ಲ. ನಾಳೆ ಬೆಳಗ್ಗೆವರೆಗೂ ನಿನಗೆ ಟೈಮ್ ಕೊಡ್ತಾ ಇದ್ದೀನಿ ಕಲ್ಯಾಣಿ. ನಾನು ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ನಿನ್ನ ಕುರುಹುಗಳು ಕಾಣಿಸಬಾರ್ದು. ನಿನ್ನ ನೆರಳು ಕೂಡ ನನ್ನ ಮಗು ಮೇಲೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಬೆಳಗ್ಗೆ ಈ ಮನೆಯಲ್ಲಿ ಇರಬೇಕಾಗಿರೋದು ನೀನೋ ನಾನು, ನೀನೇ ಡಿಸೈಡ್ ಮಾಡ್ಕೋ. ಮಗುನ್ ಕೊಡಿಲಿ. ಆಫೀಸರ್, ಆಫೀಸರ್, ಮನೆಯಿಂದ ಆಚೆ ಕಳಿಸೋದಷ್ಟೇ ಅಲ್ಲ, ಪೂರ್ತಿಯಾಗಿ ವಿಷ ಹಾಕಿ ಮೇಲ್ ಕಳಿಸ್ಬೇಕು. ಹಾಗೆಲ್ಲ ಯೋಚನೆ ಮಾಡಬೇಡ ಕಲ್ಯಾಣಿ. ಶೌರ್ಯನಿಗೆ ಗೊತ್ತಾದ್ರೆ ನಿನ್ನನ್ನು ಕ್ಷಮಿಸೋದೇ ಇಲ್ಲ. ನನ್ನ ಕ್ಷಮಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲಮ್ಮ, ಆದ್ರೆ ಮಗು ಮಾತ್ರ ಬದುಕಿರಬಾರದು. ಶೌರ್ಯ, ಮಗು ನಿಲ್ಕೊಡು, ನಾನು ನೋಡ್ಕೋತೀನಿ. ಏ ಕಂದ, ಚುಚ್ಚು, ಅಯ್ಯೋ ಕಂದ. ಅಷ್ಟಕ್ಕೂ ಏನ್ ನಡೀತಾ ಇದೆ ಕಲ್ಯಾಣಿ ಈ ಮನೇಲಿ? ಮಗುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನೀನೆ ಮಗುನ ಸಾಯಿಸ್ಬೇಕು ಅನ್ಕೊಳ್ಳೋದು ಅಂದ್ರೆ ಏನು? ಯಾಕಿಷ್ಟು ಕೆಟ್ಟದಾಗಿ ಯೋಚನೆ ಮಾಡಿದೆ? ಚಿಕ್ಕ ಮಗು ಅನ್ನೋ ಕರುಣೆನೇ ಇಲ್ದೆ ಹೀಗೆ ವರ್ತಿಸೋರನ್ನ ಯಾರನ್ನೂ ಬಿಡೋದಿಲ್ಲ. ಪಶ್ಚಾತ್ತಾಪ ಪಟ್ಟರು ಕನಿಕರ ತೋರ್ಸಲ್ಲ. ಕನಿಕರ ತೋರ್ಸಲ್ಲ.
ನಾನು ಕೊಟ್ಟಿರೋ ಶಾಕಿಂದ ಮನೇಲಿ ಯಾರೂ ಇನ್ನೂ ಹೊರಗಡೆ ಬಂದಿರಲ್ಲ. ನಾನು ಅಗ್ನಿ ಪರ್ವತ, ನನ್ನ ಮುಟ್ಬೇಡ, ಲಾವ ರಸದ ಹಾಗೆ ಸುಟ್ಟು ಬಿಡ್ತೀನಿ ಅಂತ ಎಷ್ಟೇ ಹೇಳಿದ್ರು ನನ್ನ ಮಾತು ಯಾರೂ ಕೇಳಲಿಲ್ಲ. ಇವಾಗ ಅನುಭವಿಸ್ತಿದ್ದಾರೆ. ಕಲ್ಯಾಣಿ, ನಾಳೆ ಮೊದಲಿನ ಹಾಗೆ ಸೂರ್ಯನೂ ಬರ್ತಾನೆ, ಕೋಳಿನೂ ಕೂಗುತ್ತೆ, ಬೆಳಕೇನೂ ಆಗುತ್ತೆ. ಆದರೆ ನಿನ್ನ ಬದುಕು ಮುಗ್ದು ಹೋಗುತ್ತೆ. ಈ ಮನೆ ಒಳಗೆ ಶಾಶ್ವತವಾಗಿ ಬರ್ದಿರೋ ಹಾಗೆ ಮಾಡ್ತೀನಿ. ಇನ್ನು ಈ ಜನ್ಮದಲ್ಲಿ ಶೌರ್ಯ ನಿನ್ನ ಕ್ಷಮಿಸಲ್ಲ. ಮಗುಗ್ ತಪ್ಪಿದ ಅನಾಹುತದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಶೌರ್ಯ? ಯೋಚನೆ ಮಾಡದೆ ಹೇಗಿರ್ತೀಯ ಹೇಳು? ನಿನಗಿಂತ ಹೆಚ್ಚಾಗಿ ನೀನು ಕಲ್ಯಾಣಿನ ನಂಬ್ದೆ. ಆದ್ರೆ ಕಲ್ಯಾಣಿ ಸ್ವಾರ್ಥಿ, ನಮ್ಮ ಮಗುನ ಸಾಯಿಸ್ಬೇಕು ಅಂತ ನೋಡಿದ್ಲು. ಅಲ್ಲ, ಹಾಗೆ ಮಾಡೋದಕ್ಕೆ ಅವಳಿಗೆ ಮನ್ಸಾದ್ರೂ ಹೇಗೆ ಬಂತು? ಈಗಲೂ ಅರ್ಥ ಆಗ್ತಿಲ್ಲ. ನಿಜಾನೇ ಸಂಪದ, ನಾನಿನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ಯಾರನ್ನೂ ನಂಬಲ್ಲ. ನಿನಗೂ ಕಲ್ಯಾಣಿಗೂ ತುಂಬಾನೇ ವ್ಯತ್ಯಾಸ ಇದೆ. ಕಲ್ಯಾಣಿ ತೋರಿಸೋ ಪ್ರೀತಿಗೆ ನಿನ್ನ ಪ್ರೀತಿಗೆ ತುಂಬಾನೇ ವ್ಯತ್ಯಾಸ ಇದೆ. ಇನ್ಮೇಲೆ ಇವತ್ತಿಂದ ಮಗುಗೆ ಊಟನೂ ನೀನೇ ಮಾಡಿಸ್ಬೇಕು, ನೀನೇ ಅವನನ್ನ ಆಡಿಸ್ಬೇಕು, ನೀನೇ ಹುಷಾರಾಗಿ ನೋಡ್ಕೋಬೇಕು. ಇಷ್ಟೆಲ್ಲ ಹೇಳ್ಬೇಕಾ ಶೌರ್ಯ? ಅದು ತಾಯಿಯಾಗಿ ನನ್ನ ಜವಾಬ್ದಾರಿ. ನಿನ್ನ ಮಗಳು ಈ ಅನ್ನದಲ್ಲಿ ವಿಷ ಬೆರೆಸಿದಾಳೆ. ಎಸ್ ಸರ್, ಯಾವುದೋ ವಿಷ ಪ್ರಯೋಗ ನಡೆದಿದೆ. ಎಲ್ಲ ಗೊತ್ತಿದ್ದೆ ಮಾತಾಡ್ತಿದ್ದೀನಮ್ಮ. ಈ ಕಲ್ಯಾಣಿನೇ ನನ್ನ ಮಗುನ ಸಾಯಿಸ್ಬೇಕು ಅನ್ಕೊಂಡಿದ್ದು. ಎಲ್ರಿಗೂ ಹೇಳ್ತಾ ಇದ್ದೀನಿ, ಕಲ್ಯಾಣಿ ಅಪರಾಧಿ. ಅಪರಾಧ ಮಾಡಿರೋರ್ನ ನಾನಂತೂ ಈ ಮನೇಲಿರೋದಕ್ಕೆ ಬಿಡೋದಿಲ್ಲ. ಕಲ್ಯಾಣಿ ಈ ಮನೇಲಿರೋಕೆ ಅವಕಾಶ ಇಲ್ಲ. ಕಂದ, ನಾನು ನಿನ್ನ ವಿಷಯದಲ್ಲಿ ಹೀಗೆ ಯಾಕೆ ಮಾಡ್ತೀನಿ? ನೀನಂದ್ರೆ ನನಗೆ ಪ್ರಾಣ ಕಂದ. ನನ್ನ ಪ್ರಾಣ ಹೋದ್ರು ನಿನ್ನ ವಿಷಯದಲ್ಲಿ ತಪ್ಪು ಮಾಡಲ್ಲ. ಆದ್ರೆ ಸಂಪದ ಹೇಳಿದ ಮಾತುಗಳನ್ನ ಆಫೀಸರ್ ಹೇಗ್ ನಂಬ್ತಾರೆ? ನನ್ನ ಬಗ್ಗೆ ಗೊತ್ತಲ್ವಾ? ನಿಮ್ಮ ಅಪ್ಪ ಹೇಳಿದ ಮಾತುಗಳು ನನ್ನ ಹೃದಯನ ಹಿಂಡ್ತಾ ಇದೆ ಕಂದ. ಯಾವ ನೋವನ್ನಾದ್ರೂ ತಡ್ಕೋತೀನಿ, ಆದ್ರೆ ನಿನ್ನ ವಿಷಯದಲ್ಲಿ ನೋವು ತಡೆಯೋಕೆ ಆಗ್ತಿಲ್ಲ.
ಇದ್ಯಾವುದನ್ನು ನಂಬೋದಕ್ಕೆ ಆಗ್ತಾ ಇಲ್ಲ. ಮಗುಗೆ ಸಣ್ಣದಾಗಿ ಹೆಚ್ಚು ಕಮ್ಮಿ ಆದ್ರೂ ವಿಲವಿಲ ಅಂತ ಒದ್ದಾಡ್ಬಿಡ್ತಾಳೆ ಕಲ್ಯಾಣಿ. ಪ್ರಾಣಕ್ಕೆ ಪ್ರಾಣವಾಗಿ ಆ ಮಗುನ ನೋಡ್ಕೋತಿದ್ದಾಳೆ. ಮಗುಗ್ ಜನ್ಮ ಕೊಟ್ಟಿರೋ ಸಂಪದ ಇವಳ ಥರ ನೋಡ್ಕೋತಿದ್ಲೋ ಇಲ್ವೋ, ಅಂಥದ್ರಲ್ಲಿ ಕಲ್ಯಾಣಿ ಹೀಗೆ ಮಾಡಿದಾಳೆ ಅಂದ್ರೆ ಆಶ್ಚರ್ಯ ಆಗ್ತಿದೆ. ನೋಡ್ತಾ ಇದ್ರೆ ಕಲ್ಯಾಣಿ ಬಗ್ಗೆನೇ ಯೋಚನೆ ಮಾಡ್ತಿರೋ ಹಾಗಿದೆ ಚಿಕ್ಕಮ್ಮ. ಹೌದು ಸಂಪದ. ದಮಯಂತಿ ಅತ್ತೆ ಆಲೋಚನೆನ ಅನುಮಾನ ಮಾಡಬೇಕು. ಅತ್ತೆಗೂ ಕಲ್ಯಾಣಿಗೂ ಮಧ್ಯ ಕಿಚ್ಚು ಇನ್ನಷ್ಟು ಜಾಸ್ತಿ ಮಾಡಬೇಕು. ತಡ ಯಾಕೆ, ನಡಿ. ಏನ್ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಕಲ್ಯಾಣಿ ಬಗ್ಗೆನಾ? ಕಲ್ಯಾಣಿ ಬಗ್ಗೆನೇ ಆಗಿರುತ್ತೆ ಬಿಡಿ. ಎಷ್ಟೇ ಆದ್ರೂ ಸೋದರ ಸೊಸೆ ಒಂದು ಚಿಕ್ಕ ಮಗು ವಿಷಯದಲ್ಲಿ ಹೀಗ್ ಮಾಡ್ಬಿಟ್ಟಿದ್ದಾಳೆ ಅಂದಮೇಲೆ ಇಷ್ಟು ಕೋಪ ದ್ವೇಷ ಇರ್ಲೇಬೇಕು. ಏನಂತೀಯ ಚಿಕ್ಕಮ್ಮ? ಇರೋ ಮಾತೆ ಅಲ್ವಾ. ಮೊದಲೇ ದಮಯಂತಿ ಅತ್ತಿಗೆಗೆ ಸ್ವಾಭಿಮಾನ ಸ್ವಲ್ಪ ಜಾಸ್ತಿ. ಮಾನ ಮರ್ಯಾದೆ ಅಂದ್ರೆ ಪ್ರಾಣ ಕೊಡ್ತಾರೆ. ಇಷ್ಟು ದಿನ ಒಳ್ಳೆಯವಳು ಅಂತ ತಲೆ ಮೇಲೆ ಇಟ್ಕೊಂಡಿದ್ರಲ್ಲ, ಇವಾಗ ಅರ್ಥ ಆಗಿರುತ್ತೆ ಅತ್ತೆಗೆ ಸೋದರ ಸೊಸೆ ಪುರಾಣ. ನನಗಿವಾಗ್ಲೂ ಪೂರ್ತಿಯಾಗಿ ನಂಬಿಕೆ ಬರ್ತಿಲ್ಲ. ನೀನ್ ಇಂಥ ಕೆಲಸ ಮಾಡ್ಬೋದೇ ಹೊರತು ಅವಳು ಮಾಡಲ್ಲ. ಇಲ್ಲಿವರೆಗೂ ಒಂದು ಸಣ್ಣ ತಪ್ಪು ಕೂಡ ಮಾಡ್ದವಳಲ್ಲ ಅವಳು. ಕಲ್ಯಾಣಿ ಬಗ್ಗೆ ನೀವು ಕಡಿಮೆ ಅಂದಾಜು ಮಾಡ್ತಿದ್ದೀರಾ ಅತ್ತೆ. ಮಾಧುರಿ ರಕ್ತ ಕಲ್ಯಾಣಿಲಿ ಹರಿತಾ ಇದೆ. ಅನುಪಮಮ್ಮ ಬೆಳೆಸಿರೋ ರೀತಿ ಕಲ್ಯಾಣಿ ನರನರಗಳಲ್ಲೂ ತುಂಬ ಹೋಗಿದೆ. ನಿಮ್ಗಿರೋ ಬುದ್ಧಿವಂತಿಕೆಗೆ ನೀವ್ ಯಾವತ್ತೋ ಕಲ್ಯಾಣಿನ ಅರ್ಥ ಮಾಡ್ಕೊಂಡಿರ್ಬೇಕಿತ್ತು. ಆ ಮಾಧುರಿ ಬಂದು ಅನುಪಮಮ್ಮನ್ನ ಸೈಡ್ ಮಾಡಿ ನಿಮ್ ಅಣ್ಣನ್ನ ನಿಮ್ಗಿಲ್ದಿರೋ ಹಾಗೆ ಮಾಡ್ದ ಹಾಗೆ ನನ್ನಿಂದ ಶೌರ್ಯನ್ ದೂರ ಮಾಡಿದ್ಲು. ಅವಳು ದೂರ ಮಾಡಿದ್ಲ, ನೀನೇ ದೂರ ಆದ್ಯಾ? ನಾಚಿಕೆ ಆಗಲ್ಲ ಆ ಮಾತು ಹೇಳೋದಿಕ್ಕೆ? ಇವಳು ತಮ್ಮನ್ ಜೊತೆ ಪ್ರೀತಿ ನಾಟಕ ಆಡಿ ಅವನ ಜೊತೆ ಓಡ್ ಹೋದೆ ತಾನೆ? ನಿಜಾನೇ ಅತ್ತೆ. ನನಗ್ ಮದುವೆ ಆಗಿ ಶೌರ್ಯನ್ ಜೊತೆ ಮಗು ಹುಟ್ಟಿದ್ಮೇಲೆ ಹೊರಟೋದೆ. ಅದಕ್ಕೆ ಕಾರಣ ಕಲ್ಯಾಣಿ. ನನಗೆ ಮದುವೆ ಆದ್ಮೇಲೆ ಸಿದ್ದುನ ಮರ್ತೋದೆ ಅತ್ತೆ. ನನ್ನ ನಂಬಿ ಒಂದ್ ವೇಳೆ ಮರ್ತೋಗಕ್ಕಾಗ್ಲಿಲ್ಲ ಅಂದ್ರೆ ನಾನು ಹೊರಟೋಗ್ತಿದ್ದೆ ಅಲ್ವಾ? ನನಗ್ ಮಾಯದ ಮಾತುಗಳನ್ನು ಹೇಳಿ ನನ್ನ ಮನಸ್ಸನ್ನ ಬದಲಾಯಿಸಿದ್ಲು. ನಾನು ಹೊರಟೋಗೋ ಹಾಗೆ ಮಾಡಿದ್ಲು. ಇದೆಲ್ಲ ಪ್ಲಾನ್ ಅತ್ತೆ. ಅನುಪಮಮ್ಮ ಹೇಗೆ ಮೆಲ್ಲಿಗೆ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡು ನಿಮ್ಮ ಮನೆಯಲ್ಲಿ ನಿಮಗೆ ಬೆಲೆ ಇಲ್ದೇ ಇರೋ ಹಾಗೆ ಮಾಡಿದ್ರೋ, ಹಾಗೇನೆ ಇವಾಗ ಕಲ್ಯಾಣಿ ನಿಮ್ಮ ಮಗನ ಜೊತೆ ಸೇರಿ ಎಲ್ರನ್ನೂ ಬುಟ್ಟಿಗೆ ಹಾಕೊಂಡು ಮತ್ತೆ ನಿಮ್ಮೇಲ್ ಕೂಡ ಯಜಮಾನತ್ವ ಮಾಡ್ತಾಳೆ. ನಿಜಾನೇ ಸಂಪದ. ನಿಮ್ ದಮಯಂತಿ ಅತ್ತೆ ಮಾತ್ನ ಯಾರೂ ಕೇಳ್ತಿಲ್ಲ. ಪಾಪ ಆಟು ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಗಿದೆ. ಒಂದೊಂದ್ಸಲ ಅದ್ಗೆ ನೋಡ್ತಿದ್ರೆ ನನಗೆ ಕರುಣೆ ಬರುತ್ತೆ ಅನ್ಕೋ. ಆದ್ರೂ ಹಸು ಹುಲ್ ತಿಂದ್ರೆ ಹುಟ್ಟಿರೋ ಕರು ಹುಲ್ ಮೇಯತ್ತ? ಮಾಧುರಿ ಅನುಪಮ ಅಮ್ಮ ಇಬ್ರನ್ನು ಸೇರ್ಸಿದ್ರೆ ಕಲ್ಯಾಣಿ. ಹೌದು ಚಿಕ್ಕಮ್ಮ, ಕೇವಲ ಕಲ್ಯಾಣಿಯಿಂದಾನೇ ನನ್ನ ಜೀವನ ಹೀಗಾಗೋಯ್ತು. ಆದ್ರೂ ದೇವ್ರು ನನ್ನ ಪರ ಇರೋದಕ್ಕೆ ನನ್ನ ಮಗು ನನಗೆ ಸಿಕ್ದ. ಅವನಿಗೇನೂ ಆಗ್ಲಿಲ್ಲ.
ಕಲ್ಯಾಣಿ ಮೇಲ್ ಮೃದುವಾಗಿ ಕಾಣಿಸೋ ಜೇನುತುಪ್ಪ ಹಚ್ಚಿರೋ ಕತ್ತಿ. ಒಂದ್ ಮಾತ್ ಯೋಚನೆ ಮಾಡಿ ಅತ್ಗೆ, ಶೌರ್ಯನ್ ಮಗು ಅಂದ್ರೂ ನಿಮ್ಗಿಷ್ಟ ಇಲ್ಲ ಅನ್ಕೊಂಡ್ರು ಯಾವತ್ತೂ ಅವನ ಮೇಲೆ ನೀವು ಕಠಿಣವಾಗಿ ವರ್ತಿಸಿಲ್ಲ. ಆದ್ರೆ ಆ ಕಲ್ಯಾಣಿ, ಅಯ್ಯೋ, ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಮಗುಗೆ ವಿಷ ಹಾಕಕ್ ನೋಡಿದಾಳೆ, ನಾಳೆ ಕೋಪ ಬಂದ್ರೆ ನಮ್ಮೆಲ್ರಿಗೂ ವಿಷ ಹಾಕಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅದೇ ಸ್ವಂತ ಮಗ ಆಗಿದ್ರೆ ಹೀಗ್ ಮಾಡ್ತಿದ್ಲಾ? ಕಲ್ಯಾಣಿ ಅನುಪಮ ಅಮ್ಮ ಸೇರಿ ಆಡ್ತಿರೋ ದೊಡ್ಡ ನಾಟಕ ಇದು. ನೀವೇನೋ ಒಂದ್ ಮಾಡ್ಬೇಕು ಅತ್ಗೆ, ಮತ್ತೆ ನೀವೇ ಈ ಮನೆಗೆ ಮಹಾರಾಣಿ ಆಗ್ಬೇಕು. ನಿಮ್ ಮಗನ್ ಸಮೇತ ಎಲ್ರನ್ನು ಬುಟ್ಟಿಗೆ ಹಾಕೊಂಡು ಮತ್ತೆ ನಿಮ್ಮೇಲೆ ಯಜಮಾನತ್ವ ಶುರು ಮಾಡ್ತಾಳೆ. ನಿಮ್ ದಮಯಂತಿ ಅತ್ತೆ ಮಾತ್ನ ಯಾರೂ ಕೇಳ್ತಿಲ್ಲ. ಪಾಪ ಆಟು ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಗಿದೆ. ಶೌರ್ಯ, ಇನ್ನು ಏನ್ ಯೋಚನೆ ಮಾಡ್ತಾ ಕೂತಿದ್ಯೋ? ಕಲ್ಯಾಣಿ ಬಗ್ಗೆನಾ? ಅವಳು ತಪ್ಪು ಮಾಡಿದ್ದಾಳೆ, ಶಿಕ್ಷೆ ಅನುಭವಿಸ್ಲೇಬೇಕು. ನೀನು ಪೊಲೀಸ್ ಕಣೋ, ಇಷ್ಟು ಮೆತ್ತಗಿದ್ರೆ ಹೇಗೆ? ನೀನಿಷ್ಟು ಒಳ್ಳೆಯವನಾಗಿ ಇಷ್ಟು ಮೆತ್ತಗಿದ್ರೆ ಆ ಕಲ್ಯಾಣಿ ಅನುಪಮನಂತ ರಾಕ್ಷಸರು ಈ ಮನೆ ಕಾಲಿಟ್ಟು ಈ ಮನೆಗೆ ಸಂತೋಷ ಇಲ್ದಿರೋ ಹಾಗೆ ಮಾಡಿದರೆ ಮಾಡ್ತಿದ್ದಾರೆ. ಇಷ್ಟು ದಿನ ಆ ಸಂಪದ ಒಳ್ಳೆಯವಳಲ್ಲ, ಹೇಗಾದ್ರೂ ಅವಳನ್ನ ಆಚೆ ಹಾಕ್ಬೇಕು ಅಂತ ಅನ್ಕೋತಿದ್ದೆ. ಆದ್ರೆ ಇವತ್ತು ಅರ್ಥ ಆಯ್ತು, ಸಂಪದಗಿಂತ ಕಲ್ಯಾಣಿನೇ ಡೇಂಜರ್. ಮೊದ್ಲು ಅವಳನ್ ಮನೆಯಿಂದ ಆಚೆ ಹಾಕ್ಬೇಕು. ಮಾತು ಬರ್ದೇ ಇರೋ ಆ ಎಳೆ ಮಗುನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ದಾಳೆ ಅಂತ ನೀನ್ ಅಂದ್ಕೊಂಡಿದ್ದೆ. ಅವಳು ಹಾಗೆ ಎಲ್ರನ್ನೂ ನಂಬಿಸಿದ್ಲು ಕೂಡ. ಹಾಗ್ ನಂಬಿಸಿ ಕೊನೆಗೆ ಆ ಎಳೆ ಮಗು ಪ್ರಾಣ ತೆಗೆಯೋದಕ್ ನೋಡಿದ್ಲು ಇವತ್ತು. ನಿನ್ನ ಪುಣ್ಯದಿಂದನೋ ಅವನ ಅದೃಷ್ಟದಿಂದನೋ ಅವನಿಗೇನು ಆಗ್ಲಿಲ್ಲ ಕಣೋ. ಒಂದ್ ವೇಳೆ ಏನಾದ್ರೂ ಆಗಿದ್ರೆ ನಿನ್ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ಈಗ್ಲೂ ಕೂಡ ಕಳ್ಕೊಂಡಿರೋದು ಏನೂ ಇಲ್ಲ ಶೌರ್ಯ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಹಾವಿಗೆ ಹಾಲಿರ್ದು ಸಾಕ್ದ ಹಾಗೆ ಆ ಕಲ್ಯಾಣಿನ ಈ ಮನೇಲೆ ಇರಕ್ ಬಿಡ್ತೀಯೋ, ಇಲ್ಲ ಅಂದ್ರೆ ಈ ಮನೆಯಿಂದ ಆಚೆ ಹಾಕ್ತೀಯೋ, ಅದು ನಿನ್ನ ಇಷ್ಟ. ಒಂದ್ ವೇಳೆ ನೀನ್ ಇರಕ್ ಬಿಡ್ತೀನಿ ಅಂದ್ರು ನಾನು ಒಪ್ಕೊಳ್ಳಲ್ಲ. ನಿನ್ ಕೈಯಾರೆ ನೀನೇ ಕಳ್ಸಿದ್ರೆ ಚೆನ್ನಾಗಿರತ್ತೆ. ಅದೇ ನಾನು ಕಳ್ಸಿದ್ರೆ ಅದು ಬೇರೆ ಥರನೇ ಇರತ್ತೆ. ಅಮ್ಮ, ನನ್ನ ನಿರ್ಧಾರ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ. ಕಲ್ಯಾಣಿ ವ್ಯಕ್ತಿತ್ವ, ಆತ್ಮಾಭಿಮಾನ ಇರೋಳು. ಅವಳಿಗಿರಲ್ಲ, ಹೊರಟೋಗ್ತಾಳೆ. ನಾಳೆವರೆಗೂ ಸಮಯ ಕೊಟ್ಟಿದ್ದೀನಿ. ಆದರೂ ಅರ್ಧ ರಾತ್ರಿಲಿ ಒಂದು ಹೆಣ್ಣನ್ನ ಹೊರಗಡೆ ಹೇಗೆ ಕಳಿಸೋಕ್ಕಾಗತ್ತೆ? ನನ್ನ ಮಗುನ ಸಾಯಿಸ್ಬೇಕು ಅನ್ಕೊಂಡವಳನ್ನ ಹೇಗೆ ಕ್ಷಮಿಸ್ತೀನಿ ಹೇಳು?
ಹಾಗೆಲ್ಲ ಯೋಚನೆ ಮಾಡಬೇಡ ಕಲ್ಯಾಣಿ. ಶೌರ್ಯನಿಗೆ ಗೊತ್ತಾದ್ರೆ ನಿನ್ನನ್ನು ಕ್ಷಮಿಸೋದೇ ಇಲ್ಲ. ನನ್ನ ಕ್ಷಮಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲಮ್ಮ, ಆದ್ರೆ ಮಗು ಮಾತ್ರ ಬದುಕಿರಬಾರದು. ನೀನು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ನಾಳೆ ಬೆಳಗ್ಗೆ ಈ ಮನೆಯಲ್ಲಿ ಇರಬೇಕಾಗಿರೋದು ನೀನು, ನಾನು. ನೀನೇ ಡಿಸೈಡ್ ಮಾಡ್ಕೋ.